ಮನುಷ್ಯನ ಸ್ವಭಾವದ ದೊಡ್ಡ ಮೋಸವೇನೆಂದರೆ, ನಾವು ಯಾರಾದರೂ ವ್ಯಕ್ತಿಯ ಸಾಮರ್ಥ್ಯವನ್ನು ಅವರ ಮಾತು, ಉಡುಗೆ ಅಥವಾ ಹೊರಗಿನ ಆರ್ಭಟದಿಂದ ಅಳೆಯುತ್ತೇವೆ. ಸರಳತೆಯನ್ನು ದುರ್ಬಲತೆ ಎಂದು, ಮೌನವನ್ನು ಅಜ್ಞಾನ ಎಂದು ಭಾವಿಸುತ್ತೇವೆ. ಗದ್ದಲ ಮಾಡದ ವ್ಯಕ್ತಿಗೆ ಏನೂ ಗೊತ್ತಿಲ್ಲ ಎಂದು ನಿರ್ಧರಿಸುತ್ತೇವೆ. ಆದರೆ ಕಾಲವು ನಮ್ಮ ಈ ತಪ್ಪು ಕಲ್ಪನೆಯನ್ನು ಯಾವಾಗಲೂ ಒಡೆದುಹಾಕುತ್ತದೆ. ಇಂದಿನ ಕಥೆಯು ಅಂತಹದೇ ಒಬ್ಬ ಸರಳ ಹುಡುಗಿಯ ಕಥೆ. ಅವಳ ಹೆಸರು ಸಿಯಾ. ಸಿಯಾದ ಸರಳ ಜೀವನ, ಮಣ್ಣಿನ ಸುಗಂಧವಿದ್ದ ಗಾಜಿನ ಬಳೆಗಳು ಮತ್ತು ಮುಗ್ಧ ಸ್ವಭಾವವನ್ನು ನೋಡಿ ಅವಳ ಅತ್ತೆಮನೆಯವರು ಅವಳನ್ನು ಹಳ್ಳಿಯಿಂದ ಬಂದ, ಓದು ಬರಹವಿಲ್ಲದ ಸಾಮಾನ್ಯ ಹುಡುಗಿ ಎಂದುಕೊಂಡಿದ್ದರು. ಆದರೆ ಆ ಮೌನದ ಹಿಂದೆ ಒಂದು ಬಿರುಗಾಳಿ ಅಡಗಿತ್ತು. ಆ ಸರಳಿಕೆಯ ಹಿಂದೆ ಇಡೀ ನಗರವೇ ಮೆಚ್ಚುವಂತಹ ಅದ್ಭುತ ಬುದ್ಧಿಶಕ್ತಿ ಅಡಗಿತ್ತು. ಆದರೆ ಆ ಸಮಯದಲ್ಲಿ ಆ ಭವ್ಯ ಬಂಗಲೆಯಲ್ಲಿ ಸಿಯಾಗೆ ಯಾವುದೇ ಗೌರವ ಇರಲಿಲ್ಲ. ಮನೆಯ ಕೆಲಸದವಳಿಗಿಂತಲೂ ಕೆಟ್ಟ ರೀತಿಯಲ್ಲಿ ಅವಳನ್ನು ನಡೆಸಿಕೊಳ್ಳಲಾಗುತ್ತಿತ್ತು. ಅದು ನಗರದ ಅತ್ಯಂತ ಶ್ರೀಮಂತ ಪ್ರದೇಶದಲ್ಲಿದ್ದ ಒಂದು ದೊಡ್ಡ ಮನೆ. ಆ ಮನೆಯ ಯಜಮಾನಿ ಅಂದರೆ ಸಿಯಾದ ಅತ್ತೆ ಸಾವಿತ್ರಿ ದೇವಿ ತಮ್ಮ ಹಣ ಮತ್ತು ಪ್ರತಿಷ್ಠೆಯ ಬಗ್ಗೆ ಅಪಾರ ಅಹಂಕಾರ ಹೊಂದಿದ್ದರು. ಅವರ ದೃಷ್ಟಿಯಲ್ಲಿ ಮನುಷ್ಯನ ಮೌಲ್ಯವನ್ನು ಅವನ ಹಣ ಮತ್ತು ಕುಟುಂಬದ ಹೆಸರೇ ನಿರ್ಧರಿಸುತ್ತಿತ್ತು. ಅವರ ಮಗ ವಿಕ್ರಮ್ ಕೂಡ ತನ್ನ ತಾಯಿಯ ಅದೇ ಅಹಂಕಾರವನ್ನು ತನ್ನ ಗೌರವವೆಂದು ಭಾವಿಸಿದ್ದ. ಸಿಯಾ ಈ ಮನೆಗೆ ಸೊಸೆಯಾಗಿ ಬಂದಿರಲಿಲ್ಲ. ಯಾವಾಗ ಬೇಕಾದರೂ ಹೊರಹಾಕಬಹುದಾದ ಒಂದು ಹೊರೆಯಂತೆ ಅವಳನ್ನು ಕಾಣಲಾಗುತ್ತಿತ್ತು. ಸಾವಿತ್ರಿ ದೇವಿ ಅವಳನ್ನು ಮನೆಯಿಂದ ಹೊರಹಾಕುವ ಅವಕಾಶಕ್ಕಾಗಿ ಪ್ರತಿದಿನ ಕಾಯುತ್ತಿದ್ದರು. ಸಿಯಾ ಪ್ರತಿದಿನ ಬೆಳಿಗ್ಗೆ 4 ಗಂಟೆಗೆ ಎದ್ದು ಮನೆಯನ್ನೆಲ್ಲ ಸ್ವಚ್ಛಗೊಳಿಸುತ್ತಿದ್ದಳು. ದೊಡ್ಡ ಕುಟುಂಬಕ್ಕೆ ಅಡುಗೆ ಮಾಡುತ್ತಿದ್ದಳು. ಎಲ್ಲರ ಸೇವೆ ಮಾಡುತ್ತಿದ್ದಳು. ಆದರೆ ಅವಳ ಪಾಲಿಗೆ ಸಿಗುತ್ತಿದ್ದದ್ದು ಅವಮಾನ ಮತ್ತು ನಿಂದನೆ ಮಾತ್ರ. ಆದರೂ ಅವಳು ಎಂದಿಗೂ ಬಾಯಿ ತೆರೆದು ಉತ್ತರ ಕೊಡಲಿಲ್ಲ. ಅವಳ ಈ ಮೌನವೇ ಸಾವಿತ್ರಿ ದೇವಿಯ ಕೋಪವನ್ನು ಇನ್ನಷ್ಟು ಹೆಚ್ಚಿಸುತ್ತಿತ್ತು. ಒಂದು ದಿನ ಮಧ್ಯಾಹ್ನ ಸಿಯಾ ಅಡುಗೆಮನೆಯಲ್ಲಿ ಎಲ್ಲರಿಗೂ ಊಟ ತಯಾರಿಸುತ್ತಿದ್ದಳು. ಒಲೆಯ ಉರಿಯಿಂದ ಅವಳ ಮುಖ ಕೆಂಪಾಗಿತ್ತು. ಹಣೆಯ ಮೇಲೆ ಬೆವರಿನ ಹನಿಗಳು ಸುರಿಯುತ್ತಿದ್ದವು. ಅಷ್ಟರಲ್ಲಿ ಅಡುಗೆಮನೆಯ ಬಾಗಿಲು ಜೋರಾಗಿ ತೆರೆದು ಸಾವಿತ್ರಿ ದೇವಿ ಒಳಗೆ ಬಂದರು. ಅವರ ಮುಖದಲ್ಲಿ ಎಂದಿನಂತೆ ತಿರಸ್ಕಾರದ ನಗು. ಅವರು ಕಾಲಿನಿಂದ ಪಾತ್ರೆಗಳನ್ನು ತಳ್ಳಿ ಕೋಪದಿಂದ ಹೇಳಿದರು, "ಏ ಹಳ್ಳಿಯ ಗವಾರೆ, ಈ ಪಲ್ಯದಲ್ಲಿ ಎಷ್ಟು ಉಪ್ಪು ಹಾಕುತ್ತಿದ್ದೀಯಾ? ನಿಮ್ಮ ಹಳ್ಳಿಯಲ್ಲಿ ಉಪ್ಪೇ ಸಿಗುತ್ತಿರಲಿಲ್ಲವಾ? ನಿನ್ನ ಹಾಗೆಯೇ ನಿನ್ನ ಅಡುಗೆಯೂ ಓದಿಲ್ಲದವರಂತಿದೆ." ಸಿಯಾ ಏನೂ ಮಾತಾಡಲಿಲ್ಲ. ಅವಳು ಮೌನವಾಗಿ ಉಪ್ಪನ್ನು ಸರಿಪಡಿಸಿದಳು. ಆದರೆ ಸಾವಿತ್ರಿ ದೇವಿಯ ಕೋಪ ಇನ್ನಷ್ಟು ಹೆಚ್ಚಾಯಿತು. ಅವರು ಸಿಯಾದ ಕೈಯಲ್ಲಿದ್ದ ಚಮಚವನ್ನು ಕಿತ್ತು ದೂರಕ್ಕೆ ಎಸೆದು ಹೇಳಿದರು, "ನನ್ನ ಮಗನಿಗಾಗಿ ಅಡುಗೆ ಮಾಡುವಾಗ ಎಚ್ಚರಿಕೆಯಿಂದ ಮಾಡು ಎಂದು ಹೇಳಿರಲಿಲ್ಲವಾ? ನೀನು ಓದಿಲ್ಲದ ಹಳ್ಳಿಯ ಗವಾರೆ. ನನ್ನ ಮಗನ ಜೀವನಕ್ಕೆ ನಿನ್ನನ್ನು ಕರೆದುಕೊಂಡು ಬಂದದ್ದು ನನ್ನ ದೊಡ್ಡ ತಪ್ಪು. ಈ ಮನೆಗೆ ನೀನು ಒಂದು ಹೊರೆಯಷ್ಟೇ." ಸಿಯಾದ ಕಣ್ಣಿನಲ್ಲಿ ನೀರು ತುಂಬಿತು. ಆದರೆ ಅವಳು ಕಣ್ಣೀರನ್ನು ಹೊರಬರಲು ಬಿಡಲಿಲ್ಲ. ನಿಧಾನವಾಗಿ ಹೇಳಿದಳು, "ಅಮ್ಮ, ಇನ್ನು ಮುಂದೆ ಗಮನ ಕೊಡುತ್ತೇನೆ." ಇದನ್ನು ಕೇಳಿದ ಸಾವಿತ್ರಿ ದೇವಿ ಜೋರಾಗಿ ನಕ್ಕರು. "ಅಮ್ಮ ಅಂತ್ ಕರೀತೀಯಾ? ನಿನಗೆ ನಾಚಿಕೆ ಇಲ್ಲವಾ? ಡಿಗ್ರಿಯೂ ಇಲ್ಲ, ಸಂಸ್ಕಾರವೂ ಇಲ್ಲ. ಹಳ್ಳಿಯಲ್ಲಿ ಬೆಳೆದ ಹುಡುಗಿ ನನಗೆ ಅಮ್ಮ ಅಂತ ಕರೀತಾಳೆ? ನೀನು ಓದಿಲ್ಲದ ಗವಾರೆ." ಅಷ್ಟರಲ್ಲಿ ಅಲ್ಲಿಗೆ ವಿಕ್ರಮ್ ಬಂದ. ಸಿಯಾ ಆಶಾಭರಿತ ದೃಷ್ಟಿಯಿಂದ ತನ್ನ ಗಂಡನ ಕಡೆ ನೋಡಿದಳು. ಬಹುಶಃ ಅವನು ತನ್ನ ಪರವಾಗಿ ಮಾತನಾಡಬಹುದು ಎಂದುಕೊಂಡಳು. ಆದರೆ ವಿಕ್ರಮ್ ತನ್ನ ತಾಯಿಯ ಮಾತಿಗೆ ಬೆಂಬಲ ನೀಡಿ ಹೇಳಿದ, "ಅಮ್ಮ ಹೇಳಿದ್ದು ಸರಿ ಸಿಯಾ. ಈ ಮನೆಯ ಗೌರವಕ್ಕೆ ತಕ್ಕಂತೆ ನೀನು ನಡೆದುಕೊಳ್ಳಬೇಕು. ನಿನ್ನ ಹಳ್ಳಿಯ ಅಭ್ಯಾಸಗಳು ಮತ್ತು ಓದಿಲ್ಲದ ವರ್ತನೆ ನನಗೆ ನಾಚಿಕೆ ತರುತ್ತವೆ. ಓದಿಲ್ಲದಿದ್ದರೆ ಕನಿಷ್ಠ ಮೌನವಾಗಿ ಕೆಲಸ ಮಾಡು. ಈ ಮನೆಯ ಮಾನವನ್ನು ಕೆಡಿಸಬೇಡ." ಈ ಮಾತುಗಳನ್ನು ಕೇಳುತ್ತಿದ್ದಂತೆ ಸಿಯಾದ ಕಾಲಡಿ ನೆಲವೇ ಜಾರಿದಂತಾಯಿತು. ತನ್ನ ತಂದೆಯ ಕೊನೆಯ ಆಸೆಯನ್ನು ಉಳಿಸಿಕೊಳ್ಳಲು ತನ್ನ ನಿಜವಾದ ಗುರುತನ್ನು ಮರೆಮಾಚಿದ್ದ ಗಂಡನೇ ಇಂದು ಎಲ್ಲರ ಮುಂದೆ ಅವಳನ್ನು ಓದಿಲ್ಲದವಳು ಎಂದು ಕರೆಯುತ್ತಿದ್ದ. ಅವಳು ನಡುಗುವ ಧ್ವನಿಯಲ್ಲಿ ಕೇಳಿದಳು, "ವಿಕ್ರಮ್, ನೀನು ನನ್ನನ್ನು ಓದಿಲ್ಲದವಳೆಂದು ಭಾವಿಸುತ್ತೀಯಾ?" ವಿಕ್ರಮ್ ಕೋಪದಿಂದ ಉತ್ತರಿಸಿದ, "ಹಾಗಾದರೆ ಇನ್ನೇನು ಭಾವಿಸಲಿ? ನಿನ್ನ ಬಳಿ ಯಾವ ಅರ್ಹತೆ ಇದೆ? ತೋರಿಸಲು ಯಾವ ಡಿಗ್ರಿಯೂ ಇಲ್ಲ. ನಮ್ಮ ಶ್ರೀಮಂತ ಸ್ನೇಹಿತರ ಮುಂದೆ ಮಾತನಾಡುವ ಧೈರ್ಯವೂ ಇಲ್ಲ. ನೀನು ಒಂದು ಸಾಮಾನ್ಯ ಹಳ್ಳಿಯ ಹುಡುಗಿ ಮಾತ್ರ. ಈ ಮನೆಯಲ್ಲಿ ಇರಬೇಕಾದರೆ ನಿನ್ನ ಮಿತಿಯಲ್ಲೇ ಇರು. ಇಲ್ಲದಿದ್ದರೆ ಈ ಮನೆಯ ಬಾಗಿಲು ನಿನಗೆ ಶಾಶ್ವತವಾಗಿ ಮುಚ್ಚಲ್ಪಡುತ್ತದೆ." ಸಿಯಾ ಆ ಕ್ಷಣದಲ್ಲಿ ಯಾವುದೇ ವಾದವಿವಾದ ಮಾಡಲಿಲ್ಲ. ಅವಳ ಕಣ್ಣುಗಳಿಂದ ಕಣ್ಣೀರಿನ ಧಾರೆ ಹರಿಯಿತು. ಆದರೆ ಅವಳ ತುಟಿಗಳು ಮೌನವಾಗಿಯೇ ಉಳಿದವು. ಅವಳು ಶಾಂತವಾಗಿ ತನ್ನ ಸೀರೆಯ ಪಲ್ಲನ್ನು ಸರಿಪಡಿಸಿಕೊಂಡು ಅಡುಗೆಮನೆಯಿಂದ ಹೊರಬಂದಳು. ತನ್ನ ಕೊಠಡಿಗೆ ಹೋಗಿ ತನ್ನ ಕೆಲವು ವೈಯಕ್ತಿಕ ವಸ್ತುಗಳನ್ನು ಹಳೆಯ ಚೀಲವೊಂದರಲ್ಲಿ ಹಾಕಿಕೊಂಡಳು. ಅವಳು ಚೀಲ ಹಿಡಿದು ಮೆಟ್ಟಿಲು ಇಳಿದು ಕೆಳಗೆ ಬಂದಾಗ ಸಾವಿತ್ರಿ ದೇವಿ ಮತ್ತು ವಿಕ್ರಮ್ ಇಬ್ಬರೂ ಅವಳನ್ನು ನೋಡಿ ನಗುತ್ತಿದ್ದರು. ಸಾವಿತ್ರಿ ದೇವಿ ವ್ಯಂಗ್ಯವಾಗಿ ಹೇಳಿದರು, "ಹೋಗು, ಇನ್ನಾವುದಾದರೂ ಮನೆಯಲ್ಲಿ ಕೆಲಸದವಳಾಗಿ ಕೆಲಸ ಸಿಕ್ಕರೆ ಅದೃಷ್ಟ." ಸಿಯಾ ಮನೆಯ ಬಾಗಿಲ ಬಳಿ ಬಂದು ಒಮ್ಮೆ ಹಿಂದಿರುಗಿ ಆ ಮನೆಯನ್ನು ನೋಡಿದಳು. ಆ ಮನೆಯ ಗೋಡೆಗಳೇ ಅವಳನ್ನು ಹೀಯಾಳಿಸುತ್ತಿರುವಂತೆ ಅನಿಸಿತು. ಆದರೆ ಈ ಬಾರಿ ಅವಳ ಕಣ್ಣಿನಲ್ಲಿ ಕಣ್ಣೀರು ಇರಲಿಲ್ಲ. ಅಲ್ಲಿ ವಿಚಿತ್ರವಾದ ಶಾಂತಿ ಮತ್ತು ದೃಢ ಸಂಕಲ್ಪ ಮಾತ್ರ ಇತ್ತು. ಯಾವುದೇ ಮಾತಾಡದೆ ಅವಳು ಆ ಭವ್ಯ ಮನೆಯಿಂದ ಹೊರಟಳು. ತಾನೇನೂ ತಿಳಿದಿರಲಿಲ್ಲ ಇನ್ನೇನು ಕೆಲವು ದಿನಗಳಲ್ಲಿ ಇದೇ ಮನೆಯವರು ಅವಳ ಮುಂದೆ ಕೈಮುಗಿದು ನಿಲ್ಲಬೇಕಾಗುತ್ತದೆ ಎಂದು.
ಕಾಲವೇ ಅವರಿಗೆ ನಿಜವಾದ ಅಜ್ಞಾನಿ ಯಾರು ಎಂಬುದನ್ನು ತೋರಿಸಬೇಕಾಗಿತ್ತು. ಸಿಯಾದ ಹೆಜ್ಜೆಗಳು ನಗರದ ಬೀದಿಗಳಲ್ಲಿ ಪ್ರತಿಧ್ವನಿಸುತ್ತಿದ್ದವು. ಅವಳು ಆಕಾಶದತ್ತ ನೋಡಿದಳು. ಈಗ ಅವಳ ಕಣ್ಣಿನಲ್ಲಿ ದುಃಖ ಇರಲಿಲ್ಲ. ಹೊಸ ಜೀವನದ ಕನಸು ಹೊಳೆಯುತ್ತಿತ್ತು. ಮನಸ್ಸಿನಲ್ಲೇ ದೇವರಿಗೆ ಧನ್ಯವಾದ ಹೇಳಿದಳು. ನನ್ನನ್ನು ಆ ಮನೆಯಿಂದ ಹೊರಹಾಕಿದ್ದು ಒಳ್ಳೆಯದೇ ಆಯಿತು. ತನ್ನ ನಿಜವಾದ ಗುರಿ ಇನ್ನೂ ತನ್ನನ್ನು ಕಾಯುತ್ತಿದೆ ಎಂಬುದು ಅವಳಿಗೆ ಗೊತ್ತಿತ್ತು. ಅವಳು ನಗರದ ಒಂದು ಚಿಕ್ಕ ಬಾಡಿಗೆ ಕೊಠಡಿಯ ಕಡೆ ನಡೆಯಲು ಆರಂಭಿಸಿದಳು. ಅಲ್ಲೇ ಅವಳ ಭಾರೀ ವೈದ್ಯಕೀಯ ಪುಸ್ತಕಗಳು ಅವಳಿಗಾಗಿ ಕಾಯುತ್ತಿದ್ದವು. ಸಿಯಾದ ನಿಜವಾದ ಪಯಣ ಈಗ ಆರಂಭವಾಗುತ್ತಿತ್ತು. ಬಹಳ ಬೇಗ ಕಾಲವೇ ಆ ಮನೆಯವರಿಗೆ ತಮ್ಮ ತಪ್ಪಿನ ಬೆಲೆ ತೀರಿಸಲಿದೆ. ನಗರದ ಗದ್ದಲದ ಮಧ್ಯೆ ಎತ್ತರದ ಕಟ್ಟಡಗಳ ನಡುವೆ ಮರೆತು ಹೋಗಿದ್ದ ಒಂದು ಚಿಕ್ಕ ಕೊಠಡಿ ಈಗ ಸಿಯಾದ ಹೊಸ ಮನೆ. ನಿನ್ನೆವರೆಗೂ ಅವಳು ಅಮೂಲ್ಯ ಕಲ್ಲುಗಳಿಂದ ಅಲಂಕರಿಸಲ್ಪಟ್ಟ ದೊಡ್ಡ ಬಂಗಲೆಯಲ್ಲಿ ವಾಸಿಸುತ್ತಿದ್ದಳು. ಅಲ್ಲಿ ಸಂಗಮರ್ಮರದ ನೆಲ, ರೇಷ್ಮೆ ಪರದೆಗಳು ಮತ್ತು ಐಷಾರಾಮಿ ಸೌಲಭ್ಯಗಳಿದ್ದವು. ಆದರೆ ಇಂದು ಅವಳ ಹೊಸ ಮನೆ ತುಂಬಾ ಚಿಕ್ಕದಾಗಿತ್ತು. 2 ಕೈಗಳನ್ನು ಚಾಚಿದರೆ 2 ಗೋಡೆಗಳನ್ನು ಒಂದೇ ಸಮಯದಲ್ಲಿ ಮುಟ್ಟಬಹುದಾಗಿತ್ತು. ಗೋಡೆಗಳ ಬಣ್ಣ ಉದುರಿತ್ತು. ಮೇಲ್ಚಾವಣಿಯಿಂದ ನೀರು ಸೋರುತ್ತಿದ್ದ ಗುರುತುಗಳು ಬಡತನದ ಸಾಕ್ಷಿಯಾಗಿದ್ದವು. ಆದರೆ ಆ ಕೊಠಡಿಗೆ ಒಂದು ವಿಶೇಷತೆ ಇತ್ತು. ಸಾವಿತ್ರಿ ದೇವಿಯ ಮನೆಯಲ್ಲಿ ಬಂಗಾರ ಮತ್ತು ಬೆಳ್ಳಿಯ ವಸ್ತುಗಳು ಅಲಂಕಾರವಾಗಿದ್ದರೆ, ಇಲ್ಲಿ ಪ್ರತಿಯೊಂದು ಗೋಡೆ, ಪ್ರತಿಯೊಂದು ಮೇಜು, ಪ್ರತಿಯೊಂದು ಮೂಲೆ ಪುಸ್ತಕಗಳಿಂದ ತುಂಬಿ ತುಳುಕುತ್ತಿತ್ತು. ವೈದ್ಯಕೀಯ ವಿಜ್ಞಾನದ ದಪ್ಪ ಪುಸ್ತಕಗಳು, ಅನಾಟಮಿ ಚಾರ್ಟ್ಗಳು, ಸಂಶೋಧನಾ ಲೇಖನಗಳು ಇವೇ ಈ ಚಿಕ್ಕ ಕೊಠಡಿಯ ನಿಜವಾದ ಸಂಪತ್ತು. ಸಿಯಾ ತನ್ನ ಹಳೆಯ ಚೀಲವನ್ನು ಒಂದು ಮೂಲೆಯಲ್ಲಿ ಇಟ್ಟಳು. ನಂತರ ತನ್ನ ಓದುವ ಮೇಜಿನ ಬಳಿಗೆ ಹೋದಳು. ಅವಳು ಸರಳ ಬಟ್ಟೆಗಳನ್ನು ಧರಿಸಿ ಸ್ವಚ್ಛವಾದ ಹತ್ತಿಯ ಕುರ್ತಾ ತೊಟ್ಟು ತನ್ನ ಕೂದಲನ್ನು ಸರಳ ಜಡೆಯಾಗಿ ಕಟ್ಟಿಕೊಂಡಳು. ಈಗ ಅವಳು ಅವಮಾನಿತ ಸೊಸೆಯಾಗಿರಲಿಲ್ಲ. ತನ್ನ ನಿಜವಾದ ರೂಪಕ್ಕೆ ಮರಳಿದ್ದಳು. ರಾತ್ರಿ ಇಡೀ ನಗರ ನಿದ್ರೆಗೆ ಜಾರಿದಾಗ ಆ ಚಿಕ್ಕ ಕೊಠಡಿಯಲ್ಲಿ ಮಾತ್ರ ಒಂದು ಹಳದಿ ಬಲ್ಬಿನ ಬೆಳಕು ಹೊಳೆಯುತ್ತಿತ್ತು. ಅದು ಸಿಯಾದ ನಿಜವಾದ ಆರಾಧನೆಯ ಸಮಯ. ಅವಳು ಮೇಜಿನ ಮುಂದೆ ಕುಳಿತುಕೊಂಡು ನ್ಯೂರೋಸರ್ಜರಿ ಮತ್ತು ಕಾರ್ಡಿಯಾಲಜಿಯ ದಪ್ಪ ವೈದ್ಯಕೀಯ ಪುಸ್ತಕಗಳನ್ನು ತೆರೆಯುತ್ತಿದ್ದಳು. ಅವುಗಳನ್ನು ಓದಲು ದೊಡ್ಡ ದೊಡ್ಡ ವೈದ್ಯರು ಸುಸ್ತಾಗುತ್ತಿದ್ದರು. ಆದರೆ ಸಿಯಾ ಅವುಗಳನ್ನು ಕಾದಂಬರಿಯಂತೆ ಓದುತ್ತಿದ್ದಳು. ಅವಳ ಕಣ್ಣುಗಳಲ್ಲಿ ವಿಚಿತ್ರವಾದ ಜ್ಞಾನದ ಹಸಿವು ಹೊಳೆಯುತ್ತಿತ್ತು. ಒಂದು ಶಸ್ತ್ರಚಿಕಿತ್ಸೆಯ ಪ್ರತಿಯೊಂದು ಹಂತವನ್ನು ಗಂಟೆಗಟ್ಟಲೆ ಅಧ್ಯಯನ ಮಾಡುತ್ತಿದ್ದಳು. ಮನಸ್ಸಿನಲ್ಲೇ ಮತ್ತೆ ಮತ್ತೆ ಅದನ್ನು ಅಭ್ಯಾಸ ಮಾಡುತ್ತಿದ್ದಳು. ಕೆಲವೊಮ್ಮೆ ಆಯಾಸದಿಂದ ಕುರ್ಚಿಯ ಮೇಲೆಯೇ ತಲೆಬಾಗುತ್ತಿದ್ದಳು. ಆದರೆ ಕೂಡಲೇ ಅವಳಿಗೆ ಅತ್ತೆಯ ಮನೆಯ ಅವಮಾನಗಳು ನೆನಪಾಗುತ್ತಿದ್ದವು. ಓದಿಲ್ಲದವಳು, ಗವಾರ್, ನಿಷ್ಪ್ರಯೋಜಕ. ಆ ಮಾತುಗಳೇ ಅವಳಿಗೆ ಮತ್ತೆ ಶಕ್ತಿ ನೀಡುತ್ತಿದ್ದವು. ಅವಳು ಮತ್ತೆ ಪುಸ್ತಕಗಳೊಳಗೆ ಮುಳುಗುತ್ತಿದ್ದಳು. ತನ್ನ ಪ್ರತಿಭೆಯೇ ತನ್ನ ನಿಜವಾದ ಗುರುತು ಎಂದು ಅವಳು ಚೆನ್ನಾಗಿ ತಿಳಿದಿದ್ದಳು. ಆ ಪ್ರತಿಭೆಗೆ ಎಂದಿಗೂ ಜಂಗು ಹಿಡಿಯಲು ಬಿಡಬಾರದು ಎಂಬುದು ಅವಳ ಸಂಕಲ್ಪವಾಗಿತ್ತು. ನಗರದ ಅತ್ಯಂತ ಪ್ರಸಿದ್ಧ ಆಸ್ಪತ್ರೆಯ ಮುಖ್ಯ ನ್ಯೂರೋಸರ್ಜನ್ ಆಗಿದ್ದರು. ಈ ಚಿಕ್ಕ ಕೊಠಡಿಯಲ್ಲಿ ಅವಳು ಇನ್ನೂ ಒಬ್ಬ ಶಿಷ್ಯೆಯಂತೆ ಪ್ರತಿದಿನ ಹೊಸದನ್ನು ಕಲಿಯುತ್ತಿದ್ದಳು. ಪುಸ್ತಕಗಳನ್ನು ಓದುತ್ತಿರುವಾಗ ಅವಳ ಕಣ್ಣೆದುರಿಗೆ ಆಗಾಗ ತನ್ನ ತಂದೆಯ ಮುಖ ಮೂಡುತ್ತಿತ್ತು. ಡಾ. ರಘುವೀರ್ ಸಿಂಗ್, ನಗರದ ಅತ್ಯಂತ ಪ್ರಾಮಾಣಿಕ ಮತ್ತು ಪ್ರಸಿದ್ಧ ವೈದ್ಯರಲ್ಲಿ ಒಬ್ಬರು. ತಮ್ಮ ಇಡೀ ಜೀವನವನ್ನು ಬಡವರ ಸೇವೆಗೆ ಅರ್ಪಿಸಿದ್ದ ಮಹಾನ್ ವ್ಯಕ್ತಿ. ಅವರ ಬಳಿ ಅಪಾರ ಸಂಪತ್ತು ಇದ್ದರೂ ಅವರು ಎಂದಿಗೂ ತಮ್ಮ ಹಣ ಅಥವಾ ಹುದ್ದೆಯ ಬಗ್ಗೆ ಹೆಮ್ಮೆಪಡಲಿಲ್ಲ. ತಮ್ಮ ಕೊನೆಯ ದಿನಗಳಲ್ಲಿ ಅವರು ಸಿಯಾದ ಕೈ ಹಿಡಿದು ಹೀಗೆ ಹೇಳಿದ್ದರು: ಮಗಳೇ, ನನ್ನ ಕೊನೆಯ ಆಸೆ ಒಂದೇ. ಈ ಹಣ ಮತ್ತು ಹೆಸರಿನ ಸುಳ್ಳು ಆಕರ್ಷಣೆಗೆ ಎಂದಿಗೂ ಒಳಗಾಗಬೇಡ. ಇಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಸೇವೆಗಿಂತ ಹಣ ಮತ್ತು ಪ್ರಭಾವಕ್ಕೆ ಹೆಚ್ಚು ಬೆಲೆ ಕೊಡುತ್ತಾರೆ. ನೀನು ಆ ಸುಳ್ಳು ಪ್ರಪಂಚದ ಭಾಗವಾಗಬಾರದು. ಸರಳ ಜೀವನ ನಡೆಸು. ನಿನ್ನ ಪ್ರತಿಭೆಯನ್ನು ಅಲ್ಲ, ನಿನ್ನ ಹೃದಯವನ್ನು ಪ್ರೀತಿಸುವ ವ್ಯಕ್ತಿಯನ್ನು ಜೀವನ ಸಂಗಾತಿಯನ್ನಾಗಿ ಆರಿಸು. ನಿನ್ನ ಪದವಿಗಳು, ನಿನ್ನ ಚಿನ್ನದ ಪದಕಗಳು ಇವೆಲ್ಲವನ್ನೂ ಮರೆಮಾಚಿ ಇಡು. ಆಗ ಮಾತ್ರ ನಿನಗೆ ನಿಜವಾದ ಮನುಷ್ಯ ಸಿಗುತ್ತಾನೆ. ತಂದೆಯ ಕೊನೆಯ ಆಸೆಯನ್ನು ಗೌರವಿಸಲು ಸಿಯಾ ತನ್ನ ನಿಜವಾದ ಗುರುತನ್ನೇ ಮರೆಮಾಚಿದ್ದಳು. ತಾನು ಗಳಿಸಿದ್ದ ಚಿನ್ನದ ಪದಕಗಳು, ವೈದ್ಯಕೀಯ ಪದವಿಗಳು ಮತ್ತು ತನ್ನ ಸಂಪೂರ್ಣ ಪರಿಚಯವನ್ನು ಒಂದು ಹಳೆಯ ಮರದ ಪೆಟ್ಟಿಗೆಯಲ್ಲಿ ಭದ್ರವಾಗಿ ಇಟ್ಟುಬಿಟ್ಟಿದ್ದಳು. ಅವಳು ಉದ್ದೇಶಪೂರ್ವಕವಾಗಿ ಸರಳ ಉಡುಪು ಧರಿಸುತ್ತಿದ್ದಳು. ಹಳ್ಳಿಯ ಹುಡುಗಿಯಂತೆ ಮಾತನಾಡುತ್ತಿದ್ದಳು. ವಿಕ್ರಮ್ನಂತಹ ವ್ಯಕ್ತಿಯನ್ನು ಸಾಮಾನ್ಯ, ಒಳ್ಳೆಯ ಮನಸ್ಸಿನವನು ಎಂದು ಭಾವಿಸಿ ಮದುವೆಯಾಗಿದ್ದಳು. ಅವನು ನನ್ನ ಸರಳತೆಯನ್ನು ಪ್ರೀತಿಸುತ್ತಾನೆ ಎಂದುಕೊಂಡಿದ್ದಳು. ಆದರೆ ಅವಳಿಗೆ ತಿಳಿದಿರಲಿಲ್ಲ, ವಿಕ್ರಮ್ ಮತ್ತು ಅವನ ತಾಯಿ ಸರಳತೆಯನ್ನು ಗೌರವಿಸುವವರಲ್ಲ. ಅವರಿಗೆ ಹಣ, ಪ್ರತಿಷ್ಠೆ ಮತ್ತು ಹೊರಗಿನ ಆರ್ಭಟವೇ ಮುಖ್ಯ. ಒಂದು ರಾತ್ರಿ ಸಿಯಾ ತನ್ನ ಮೇಜಿನ ಡ್ರಾಯರ್ ತೆರೆಯಿತು. ಅದರೊಳಗಿದ್ದ ಒಂದು ಮಖಮಲಿನ ಡಬ್ಬಿಯನ್ನು ಹೊರತೆಗೆದಳು. ಅದರೊಳಗೆ ಅವಳ ಮೆಡಿಕಲ್ ಕಾಲೇಜಿನ ಚಿನ್ನದ ಪದಕ ಮಿನುಗುತ್ತಿತ್ತು. ಅವಳು ಅದನ್ನು ಕೈಯಲ್ಲಿ ಹಿಡಿದು ನಿಧಾನವಾಗಿ ಸ್ಪರ್ಶಿಸಿದಳು. ವಿಕ್ರಮ್ ತನ್ನನ್ನು ಯಾವಾಗಲೂ ಜೊತೆಯಾಗಿ ಕಾಪಾಡುತ್ತೇನೆ ಎಂದು ಕೊಟ್ಟಿದ್ದ ಮಾತು ನೆನಪಾಗಿ ಅವಳಿಗೆ ಕಹಿ ನಗು ಬಂತು. ವಾಸ್ತವದಲ್ಲಿ ವಿಕ್ರಮ್ ಅವಳ ಸರಳತೆಯನ್ನು ಅವಳ ದುರ್ಬಲತೆ ಎಂದುಕೊಂಡಿದ್ದ. ಅವನಿಗೆ ಸಿಯಾ ಭಯಪಡುವ ಅಸಹಾಯಕ ಹುಡುಗಿ ಎಂದು ಅನಿಸಿತ್ತು. ಆದರೆ ವಿಕ್ರಮ್ ಮತ್ತು ಸಾವಿತ್ರಿ ದೇವಿಗೆ ಗೊತ್ತಿರಲಿಲ್ಲ. ಅವರು ಗವಾರ್ ಎಂದು ಮನೆಬಿಟ್ಟು ಓಡಿಸಿದ ಆ ಹುಡುಗಿಯೇ
ಈ ನಗರದ ಅತ್ಯಂತ ಪ್ರತಿಭಾವಂತ ನ್ಯೂರೋಸರ್ಜನ್ ಆಗಿದ್ದಳು. ಅವಳ ಕೈಗಳಲ್ಲಿ ಅನೇಕ ರೋಗಿಗಳು ಸಾವಿನ ಬಾಗಿಲಿನಿಂದ ಮತ್ತೆ ಜೀವನಕ್ಕೆ ಮರಳಿದ್ದರು. ಸಿಯಾ ಪದಕವನ್ನು ಮತ್ತೆ ಡಬ್ಬಿಯಲ್ಲಿ ಇಟ್ಟು ಮುಚ್ಚಿದಳು. ಅವಳು ಮನಸ್ಸಿನಲ್ಲಿ ಒಂದು ನಿರ್ಧಾರ ಮಾಡಿದ್ದಳು. ತಾನು ಪ್ರತೀಕಾರಕ್ಕಾಗಿ ತನ್ನ ಗುರುತನ್ನು ಎಂದಿಗೂ ಬಳಸುವುದಿಲ್ಲ. ಅವಳ ಉದ್ದೇಶ ವಿಕ್ರಮ್ಗೆ ಅವಮಾನ ಮಾಡುವುದು ಅಲ್ಲ. ತಂದೆಯ ಕನಸುಗಳನ್ನು ನನಸಾಗಿಸುವುದೇ ಅವಳ ಗುರಿಯಾಗಿತ್ತು. ಒಂದು ದಿನ ಕಾಲವೇ ಅವಳ ಮೌನವನ್ನು ಜಗತ್ತಿಗೆ ಕೇಳಿಸುವುದು ಎಂದು ಅವಳಿಗೆ ವಿಶ್ವಾಸವಿತ್ತು. ಆ ದಿನವೂ ದೂರದಲ್ಲಿರಲಿಲ್ಲ. ಬಹಳ ಬೇಗ ಇದೇ ನಗರದ ದೊಡ್ಡ ಆಸ್ಪತ್ರೆಯಲ್ಲಿ ಅವಳ ಅತ್ತೆಯ ಮನೆಯವರಿಗೆ ಅವಳ ಅವಶ್ಯಕತೆ ಎದುರಾಗಲಿತ್ತು. ಕಾಲ ಕಳೆಯಿತು. ಸಿಯಾ ಮನೆ ಬಿಟ್ಟು ಬಂದಿದ್ದು ಹಲವು ತಿಂಗಳುಗಳಾಗಿತ್ತು. ಈ ಅವಧಿಯಲ್ಲಿ ಅವಳು ತನ್ನ ಸಂಪೂರ್ಣ ಜೀವನವನ್ನು ಕೆಲಸ ಮತ್ತು ಸೇವೆಗೆ ಅರ್ಪಿಸಿದ್ದಳು. ನಗರದ ಅತ್ಯಂತ ಪ್ರಸಿದ್ಧ ಆಸ್ಪತ್ರೆ ಸಿಟಿ ಮೆಡಿಕಲ್ ಸೆಂಟರ್ನಲ್ಲಿ ಅವಳು ಮುಖ್ಯ ನ್ಯೂರೋಸರ್ಜನ್ ಆಗಿ ಸೇವೆ ಸಲ್ಲಿಸುತ್ತಿದ್ದಳು. ಆಸ್ಪತ್ರೆಯ ದಾರಿಗಳಲ್ಲಿ ಅವಳ ಹೆಸರನ್ನು ಕೇಳಿದರೆ ಎಲ್ಲರೂ ಗೌರವದಿಂದ ತಲೆಬಾಗುತ್ತಿದ್ದರು. ಕೆಲವು ತಿಂಗಳುಗಳ ಹಿಂದೆ ಅಡುಗೆಮನೆಯಲ್ಲಿ ಅವಮಾನಿಸಲ್ಪಟ್ಟಿದ್ದ ಅದೇ ಸಿಯಾ ಇಂದು ನಗರದ ಶ್ರೇಷ್ಠ ವೈದ್ಯರ ತಂಡವೇ ಅವಳ ನಿರ್ದೇಶನದಂತೆ ಕೆಲಸ ಮಾಡುತ್ತಿತ್ತು. ಅವಳು ಸಾವಿರಾರು ರೋಗಿಗಳ ಜೀವ ಉಳಿಸಿ ವೈದ್ಯಕೀಯ ಕ್ಷೇತ್ರದಲ್ಲಿ ವಿಶಿಷ್ಟ ಸ್ಥಾನ ಗಳಿಸಿದ್ದಳು. ಆದರೆ ಇನ್ನೊಂದು ಕಡೆ ವಿಕ್ರಮ್ ಮತ್ತು ಸಾವಿತ್ರಿ ದೇವಿಯ ಜೀವನ ಮೊದಲಿನಂತಿರಲಿಲ್ಲ. ಸಾವಿತ್ರಿ ದೇವಿಗೆ ಇನ್ನೂ ತಮ್ಮ ಅಹಂಕಾರ ಇತ್ತು. ಆದರೆ ವಿಕ್ರಮ್ಗೆ ಆಗಾಗ ಸಿಯಾದ ಮೌನ, ಅವಳ ಕಣ್ಣಿನ ನೋವು ನೆನಪಾಗುತ್ತಿತ್ತು. ಆದರೂ ಅವನ ಅಹಂಕಾರ ಅವನಿಂದ ತನ್ನ ತಪ್ಪನ್ನು ಒಪ್ಪಿಕೊಳ್ಳಲು ಬಿಡುತ್ತಿರಲಿಲ್ಲ. ಒಂದು ದಿನ ಅದೃಷ್ಟವೇ ಎಲ್ಲವನ್ನೂ ಬದಲಿಸಿತು. ಮಧ್ಯಾಹ್ನದ ಸಮಯ. ಸಾವಿತ್ರಿ ದೇವಿ ತಮ್ಮ ಕೊಠಡಿಯಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದರು. ಹಠಾತ್ತನೆ ಅವರಿಗೆ ಎದೆಯಲ್ಲಿ ಭಾರೀ ನೋವು ಕಾಣಿಸಿಕೊಂಡಿತು. ಅದೇ ಕ್ಷಣದಲ್ಲಿ ತಲೆಯೊಳಗೆ ತೀವ್ರವಾದ ಆಘಾತ ಉಂಟಾಯಿತು. ಅವರ ದೇಹ ಸಂಪೂರ್ಣವಾಗಿ ನಿಶ್ಚೇಷ್ಟಿತವಾಯಿತು. ಮಾತು ಗಂಟಲಲ್ಲೇ ನಿಂತಿತು. ಅವರು ನೆಲಕ್ಕೆ ಕುಸಿದು ಬಿದ್ದರು. ಗದ್ದಲ ಕೇಳಿ ವಿಕ್ರಮ್ ಓಡಿಬಂದ. ತನ್ನ ತಾಯಿಯ ದೇಹ ಸೆಟೆದು ಹೋಗುತ್ತಿರುವುದನ್ನು, ಬಾಯಿಂದ ನೊರೆ ಬರುತ್ತಿರುವುದನ್ನು ಕಂಡು ಅವನ ಕಾಲಡಿಯ ನೆಲವೇ ಜಾರಿಬಿಟ್ಟಿತು. ತಕ್ಷಣ ಆಂಬ್ಯುಲೆನ್ಸ್ಗೆ ಕರೆ ಮಾಡಲಾಯಿತು. ಸಾವಿತ್ರಿ ದೇವಿಯನ್ನು ಪ್ರಜ್ಞಾಹೀನ ಸ್ಥಿತಿಯಲ್ಲಿ ನಗರದ ಅತಿದೊಡ್ಡ ಆಸ್ಪತ್ರೆಯಾದ ಸಿಟಿ ಮೆಡಿಕಲ್ ಸೆಂಟರ್ಗೆ ದಾಖಲಿಸಲಾಯಿತು. ತುರ್ತು ಚಿಕಿತ್ಸಾ ವಿಭಾಗದಲ್ಲಿ ವೈದ್ಯರ ತಂಡ ತಕ್ಷಣವೇ ಚಿಕಿತ್ಸೆ ಆರಂಭಿಸಿತು. ಯಂತ್ರಗಳ ಬೀಪ್ ಬೀಪ್ ಶಬ್ದ ಆಸ್ಪತ್ರೆಯನ್ನೇ ತುಂಬಿತ್ತು. ವೈದ್ಯರ ಓಡಾಟ ನೋಡಿದ ವಿಕ್ರಮ್ ಸಂಪೂರ್ಣ ಗಾಬರಿಗೊಂಡ. ತುರ್ತು ಚಿಕಿತ್ಸಾ ಕೊಠಡಿಯ ಹೊರಗೆ ಕುಳಿತು ಅವನು ಅತ್ತನು. ನನ್ನ ಅಮ್ಮಗೆ ಏನಾಗಿದೆ? ಅವನ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ. ಇದಕ್ಕೆ ಮಧ್ಯೆ ವೈದ್ಯರು ಎನ್ಆರ್ಐ ಮತ್ತು ಸಿಟಿ ಸ್ಕ್ಯಾನ್ ವರದಿಗಳನ್ನು ಪರಿಶೀಲಿಸಿದರು. ವರದಿಗಳನ್ನು ನೋಡಿ ಎಲ್ಲರೂ ಬೆಚ್ಚಿಬಿದ್ದರು. ಸಾವಿತ್ರಿ ದೇವಿಯ ಮೆದುಳಿನಲ್ಲಿ ಅತ್ಯಂತ ಅಪರೂಪದ ಮತ್ತು ಅಪಾಯಕಾರಿ ಬ್ರೇನ್ ಟ್ಯೂಮರ್ ಇತ್ತು. ಅದು ಪ್ರಮುಖ ರಕ್ತನಾಳಗಳ ಹತ್ತಿರವೇ ಬೆಳೆಯಿತ್ತು. 1 ಮಿಲಿಮೀಟರ್ ತಪ್ಪಾದರೂ ರೋಗಿಯನ್ನು ಉಳಿಸಲು ಸಾಧ್ಯವಿರಲಿಲ್ಲ. ಆಸ್ಪತ್ರೆಯ ಹಿರಿಯ ನ್ಯೂರೋಸರ್ಜನ್ಗಳು ಈ ಶಸ್ತ್ರಚಿಕಿತ್ಸೆಗೆ ಮುಂದೆ ಬರಲಿಲ್ಲ. ಆಸ್ಪತ್ರೆಯ ಹಿರಿಯ ವೈದ್ಯ ಡಾ. ಖನ್ನಾ ವಿಕ್ರಮ್ರನ್ನು ಕರೆದು ಹೇಳಿದರು. ಮಿಸ್ಟರ್ ವಿಕ್ರಮ್, ನಿಮ್ಮ ತಾಯಿಯ ಸ್ಥಿತಿ ಅತ್ಯಂತ ಗಂಭೀರವಾಗಿದೆ. ಈ ಶಸ್ತ್ರಚಿಕಿತ್ಸೆ ಬಹಳ ಅಪಾಯಕಾರಿ. ನಮ್ಮ ವೈದ್ಯರಲ್ಲಿ ಯಾರೂ ಇದನ್ನು ಮಾಡಲು ಸಿದ್ಧರಿಲ್ಲ. ಇದನ್ನು ಕೇಳಿದ ವಿಕ್ರಮ್ ಅವರ ಕಾಲಿಗೆ ಬಿದ್ದು ಅಳುತ್ತಾ ಹೇಳಿದ, ಡಾಕ್ಟರ್ ಸರ್, ದಯವಿಟ್ಟು ನನ್ನ ತಾಯಿಯನ್ನು ಉಳಿಸಿ. ನೀವು ಹೇಳಿದಷ್ಟು ಹಣ ಕೊಡುತ್ತೇನೆ. ಆದರೆ ನನ್ನ ತಾಯಿಯನ್ನು ಉಳಿಸಿ. ಡಾ. ಖನ್ನಾ ಅವನನ್ನು ಎಬ್ಬಿಸಿ ಹೇಳಿದರು. ನಮ್ಮ ಆಸ್ಪತ್ರೆಯಲ್ಲಿ ಒಬ್ಬ ವೈದ್ಯ ಇದ್ದಾರೆ. ಅವರ ಶಸ್ತ್ರಚಿಕಿತ್ಸೆಯ ಕೌಶಲ್ಯಕ್ಕೆ ವಿಶ್ವದಲ್ಲೇ ಸಮಾನರಿಲ್ಲ. ಈ ಆಪರೇಷನ್ ಯಶಸ್ವಿಯಾಗಿ ಮಾಡಲು ಒಬ್ಬರೇ ಸಮರ್ಥರು. ಡಾಕ್ಟರ್ ಸಿಯಾ. ಡಾಕ್ಟರ್ ಸಿಯಾ. ಈ ಹೆಸರು ಕೇಳುತ್ತಿದ್ದಂತೆ ವಿಕ್ರಮ್ ಬೆಚ್ಚಿಬಿದ್ದ. ಇದು ನನ್ನ ಹೆಂಡತಿ ಸಿಯಾ ಇರಲು ಸಾಧ್ಯವೇ? ಅವನು ಮನಸ್ಸಿನಲ್ಲಿ ಯೋಚಿಸಿದ. ಆದರೆ ತಕ್ಷಣವೇ ತನ್ನ ಆಲೋಚನೆಯನ್ನು ತಳ್ಳಿಹಾಕಿದ. ಇಲ್ಲ, ಇದು ಬೇರೆ ಯಾರೋ ಇರಬೇಕು. ಆದರೂ ಅವನ ಹೃದಯ ವೇಗವಾಗಿ ಬಡಿದುಕೊಳ್ಳತೊಡಗಿತು. ತಾನು ಸಿಯಾದೊಂದಿಗೆ ಮಾಡಿದ ಪ್ರತಿಯೊಂದು ಅವಮಾನವೂ ಅವನ ಕಣ್ಣ ಮುಂದೆ ಮೂಡತೊಡಗಿತು. ಇದು ದೇವರ ಶಿಕ್ಷೆಯೇ? ಅವನು ಮನಸ್ಸಿನಲ್ಲಿ ನಡುಗಿದ. ಆಸ್ಪತ್ರೆಯ ತುರ್ತು ಚಿಕಿತ್ಸಾ ವಿಭಾಗದ ಹೊರಗೆ ನಿಂತಿದ್ದ ಜನರು ಕೂಡ ಡಾಕ್ಟರ್ ಸಿಯಾ ಎಂಬ ಹೆಸರನ್ನು ಕೇಳಿ ಪರಸ್ಪರ ಮಾತನಾಡಿಕೊಳ್ಳುತ್ತಿದ್ದರು. ಡಾಕ್ಟರ್ ಸಿಯಾ ದೇವರ ಎರಡನೇ ರೂಪ ಅಂತಾರೆ. ಅವರ ಕೈಯಲ್ಲಿ ಅಸಾಧ್ಯವಾದ ಶಸ್ತ್ರಚಿಕಿತ್ಸೆಯೂ ಯಶಸ್ವಿಯಾಗುತ್ತದೆ. ಈ ಮಾತುಗಳನ್ನು ಕೇಳಿದ ವಿಕ್ರಮ್ನ ಮನಸ್ಸು ಇನ್ನಷ್ಟು ಅಶಾಂತವಾಯಿತು. ಅಷ್ಟರಲ್ಲಿ ಆಸ್ಪತ್ರೆಯ ಮುಖ್ಯ ದಾರಿಯಲ್ಲಿ ವೇಗವಾಗಿ ಹೆಜ್ಜೆ ಹಾಕುತ್ತಾ ಒಬ್ಬ ಮಹಿಳಾ ವೈದ್ಯೆ ಬಂದರು. ಲಿಫ್ಟ್ನ ಬಾಗಿಲು ತೆರೆದಿತು. ನೀಲಿ ಬಣ್ಣದ ಸರ್ಜಿಕಲ್ ಉಡುಪು ಧರಿಸಿದ್ದ, ಮುಖಕ್ಕೆ ಮಾಸ್ಕ್ ಹಾಕಿಕೊಂಡಿದ್ದ ಆ ವೈದ್ಯೆಯ ಕಣ್ಣಲ್ಲಿ ಅಪಾರ ಆತ್ಮವಿಶ್ವಾಸ ಮಿನುಗುತ್ತಿತ್ತು. ಅವರು ನೇರವಾಗಿ ಡಾ. ಖನ್ನಾ ಅವರ ಬಳಿಗೆ ಹೋದರು. ಡಾ. ಖನ್ನಾ ತಕ್ಷಣವೇ ರೋಗಿಯ ಫೈಲ್ ಅನ್ನು ಅವರ ಕೈಗೆ ಕೊಟ್ಟು ಹೇಳಿದರು. ಡಾಕ್ಟರ್ ಸಿಯಾ, ಸಮಯ ತುಂಬಾ ಕಡಿಮೆ. ಯಾವುದೇ ಕ್ಷಣದಲ್ಲಿ ಬ್ರೇನ್ ಹ್ಯಾಮರೇಜ್ ಆಗಬಹುದು. ಡಾಕ್ಟರ್ ಸಿಯಾ ಫೈಲ್ ಅನ್ನು ಒಂದೇ ನೋಟದಲ್ಲಿ ಪರಿಶೀಲಿಸಿ, ಯಾವುದೇ ಮಾತಾಡದೆ ನೇರವಾಗಿ ಆಪರೇಷನ್ ಥಿಯೇಟರ್ ಕಡೆ ನಡೆದು ಹೋದರು. ವಿಕ್ರಮ್ ಅವರ ನಡೆ ನೋಡುತ್ತಲೇ ಇದ್ದ. ಅವನಿಗೆ ಆ ನಡೆಯಲ್ಲೇ ಏನೋ ಪರಿಚಿತ ಭಾವನೆ ಕಾಣಿಸಿತು. ಆದರೆ ಅವನ ಮನಸ್ಸು ಅದನ್ನು ಒಪ್ಪಿಕೊಳ್ಳಲು ಸಿದ್ಧವಾಗಿರಲಿಲ್ಲ.
ಆಪರೇಷನ್ ಥಿಯೇಟರ್ನ ಹೊರಗೆ ಕೆಂಪು ದೀಪ ಬೆಳಗುತ್ತಿತ್ತು. ಕಾಲವೇ ನಿಂತಂತಾಗಿತ್ತು. ವಿಕ್ರಮ್ ತಲೆ ತಗ್ಗಿಸಿ ಬೆಂಚಿನ ಮೇಲೆ ಕುಳಿತಿದ್ದ. ಅವನ ಕೈಗಳು ನಡುಗುತ್ತಿದ್ದವು. ನಿನ್ನೆವರೆಗೂ ತನ್ನ ಹೆಂಡತಿಯನ್ನು ಕೆಲಸದವಳಿಗಿಂತ ಕೆಟ್ಟದಾಗಿ ನಡೆಸಿಕೊಂಡಿದ್ದ ಅದೇ ವ್ಯಕ್ತಿ ಇಂದು ದೇವರ ಮುಂದೆ ಕೈಮುಗಿದು ನಿಂತಿದ್ದ. ಸಿಯಾ ನನ್ನ ತಾಯಿಯ ಆಪರೇಷನ್ ಮಾಡಲು ನಿರಾಕರಿಸಿದರೆ ಎಂಬ ಭಯ ಅವನ ಮನಸ್ಸನ್ನು ಕಾಡುತ್ತಿತ್ತು. ಆದರೆ ಆಪರೇಷನ್ ಥಿಯೇಟರ್ ಒಳಗೆ ಡಾಕ್ಟರ್ ಸಿಯಾ ಅವರ ಮನಸ್ಸಿನಲ್ಲಿ ಒಂದೇ ವಿಚಾರ ಇತ್ತು: ರೋಗಿಯ ಜೀವ ಉಳಿಸಬೇಕು. ಅವರಿಗೆ ಎದುರಿದ್ದವರು ತಮ್ಮನ್ನು ಮನೆಯಿಂದ ಹೊರಹಾಕಿದ ಸಾವಿತ್ರಿ ದೇವಿಯೇ. ಆದರೆ ಇದು ಪ್ರತೀಕಾರ ತೀರಿಸಿಕೊಳ್ಳುವ ಸಮಯವಾಗಿರಲಿಲ್ಲ. ಇದು ವೈದ್ಯೆಯಾಗಿ ತಮ್ಮ ಕರ್ತವ್ಯವನ್ನು ನಿಭಾಯಿಸುವ ಸಮಯವಾಗಿತ್ತು. ತಂದೆಯ ಮಾತು ಅವರಿಗೆ ನೆನಪಾಯಿತು: ಒಬ್ಬ ವೈದ್ಯನ ಧರ್ಮ ಎಂದರೆ ಮನುಷ್ಯನ ಹುದ್ದೆ ಅಥವಾ ಹಣ ನೋಡುವುದಲ್ಲ, ಅವನ ಜೀವ ಉಳಿಸುವುದು. ಶಸ್ತ್ರಚಿಕಿತ್ಸೆ ಅತ್ಯಂತ ಸಂಕೀರ್ಣವಾಗಿತ್ತು. ಟ್ಯೂಮರ್ ಪ್ರಮುಖ ರಕ್ತನಾಳಗಳಿಗೆ ಅಂಟಿಕೊಂಡಿತ್ತು. 1 ಮಿಲಿಮೀಟರ್ ತಪ್ಪಿದರೂ ರೋಗಿಯ ಜೀವ ಹೋಗಬಹುದಾಗಿತ್ತು. ಸಿಯಾ ಮೈಕ್ರೋಸ್ಕೋಪ್ ಸಹಾಯದಿಂದ ಅತ್ಯಂತ ಸೂಕ್ಷ್ಮವಾದ ನರಗಳನ್ನು ಬೇರ್ಪಡಿಸುತ್ತಾ ಅತ್ಯಂತ ಎಚ್ಚರಿಕೆಯಿಂದ ಶಸ್ತ್ರಚಿಕಿತ್ಸೆ ನಡೆಸಿದರು. ಅವರ ಪ್ರತಿಯೊಂದು ಉಸಿರು, ಪ್ರತಿಯೊಂದು ಚಲನೆ ಸಂಪೂರ್ಣ ಏಕಾಗ್ರತೆಯಿಂದ ಕೂಡಿತ್ತು. 4 ಗಂಟೆಗಳ ಕಾಲ ನಿರಂತರವಾಗಿ ಶ್ರಮಿಸಿದ ನಂತರ ಕೊನೆಗೂ ಮಾನಿಟರ್ನಲ್ಲಿ ಹೃದಯ ಬಡಿತ ಮತ್ತು ರಕ್ತದೊತ್ತಡ ಸಾಮಾನ್ಯ ಸ್ಥಿತಿಗೆ ಮರಳಿತು. ಟ್ಯೂಮರ್ ಅನ್ನು ಸಂಪೂರ್ಣ ಯಶಸ್ವಿಯಾಗಿ ತೆಗೆದುಹಾಕಲಾಗಿತ್ತು. ಸಿಯಾ ದೀರ್ಘ ನಿಟ್ಟುಸಿರು ಬಿಟ್ಟರು. ಕಣ್ಣುಗಳನ್ನು ಕ್ಷಣಕಾಲ ಮುಚ್ಚಿ ದೇವರಿಗೆ ಧನ್ಯವಾದ ಹೇಳಿದರು. ನಂತರ ನರ್ಸ್ಗೆ ಸೂಚನೆ ನೀಡಿದರು. ಹೊರಗೆ ವಿಕ್ರಮ್ ಮತ್ತು ಕುಟುಂಬದವರು ಆತಂಕದಿಂದ ಕಾಯುತ್ತಿದ್ದರು. ಆಪರೇಷನ್ ಥಿಯೇಟರ್ನ ಬಾಗಿಲು ನಿಧಾನವಾಗಿ ತೆರೆದಿತು. ಡಾಕ್ಟರ್ ಸಿಯಾ ಹೊರಬಂದರು. ಮುಖದಲ್ಲಿ ಇನ್ನೂ ನೀಲಿ ಮಾಸ್ಕ್ ಇತ್ತು. ಕುತ್ತಿಗೆಯಲ್ಲಿ ಸ್ಟೆಥಸ್ಕೋಪ್, ಕೈಯಲ್ಲಿ ರೋಗಿಯ ಫೈಲ್. ವಿಕ್ರಮ್ ತಕ್ಷಣ ಎದ್ದು ನಿಂತ. ಅವನ ಹೃದಯದ ಬಡಿತ ಅವನಿಗೆ ಕೇಳಿಸುತ್ತಿತ್ತು. ಸಿಯಾ ನಿಧಾನವಾಗಿ ತಮ್ಮ ಮುಖದ ಮಾಸ್ಕ್ ತೆಗೆದರು. ಅವರ ಮುಖ ಕಾಣುತ್ತಿದ್ದಂತೆಯೇ ಅಲ್ಲಿದ್ದ ಪ್ರತಿಯೊಬ್ಬರೂ ಬೆಚ್ಚಿಬಿದ್ದರು. ವಿಕ್ರಮ್ನ ಕಣ್ಣುಗಳು ಆಶ್ಚರ್ಯದಿಂದ ದೊಡ್ಡದಾದವು. ಅವನ ಗಂಟಲು ಒಣಗಿಹೋಯಿತು. ತನ್ನ ಎದುರು ನಿಂತಿದ್ದವರು ಈ ನಗರದ ಪ್ರಸಿದ್ಧ ನ್ಯೂರೋಸರ್ಜನ್, ಬೇರೆ ಯಾರೂ ಅಲ್ಲ, ಅವನ ಹೆಂಡತಿ ಸಿಯಾ. ಅದೇ ಸಿಯಾ, ನಿನ್ನೆವರೆಗೂ ಅಡುಗೆಮನೆಯಲ್ಲಿ ನಿಲ್ಲಿಸಿ ಅವಮಾನಿಸಿದ್ದ ಸಿಯಾ, ಗವಾರ್ ಎಂದು ಕರೆದು ಮನೆಯಿಂದ ಹೊರಹಾಕಿದ್ದ ಸಿಯಾ, ಇಂದು ನಗರವೇ ಗೌರವಿಸುವ ವೈದ್ಯೆಯಾಗಿದ್ದಳು. ವಿಕ್ರಮ್ ತನ್ನ ಕಣ್ಣುಗಳನ್ನು ಹಲವು ಬಾರಿ ಉಜ್ಜಿಕೊಂಡ. ಆದರೆ ಅದು ಕನಸಲ್ಲ. ಸಿಯಾ ನಿಜವಾಗಿಯೇ ಅವನ ಮುಂದೆ ನಿಂತಿದ್ದರು. ವಿಕ್ರಮ್ ಕಣ್ಣೀರು ಸುರಿಸುತ್ತಾ ಅವರ ಬಳಿಗೆ ಓಡಿಬಂದ. ಅವರ ಕಾಲಿಗೆ ಬೀಳಲು ಯತ್ನಿಸಿದ. ಅಳುತ್ತಾ ಹೇಳಿದ: ಸಿಯಾ, ನೀವೇ ಡಾಕ್ಟರ್ ಸಿಯಾ ಅಂತ ನನಗೆ ಗೊತ್ತಿರಲಿಲ್ಲ. ನನ್ನನ್ನು ಕ್ಷಮಿಸು. ನಾನು ತುಂಬಾ ದೊಡ್ಡ ತಪ್ಪು ಮಾಡಿದ್ದೇನೆ. ನಿನ್ನ ಜೊತೆ ತುಂಬಾ ಕೆಟ್ಟದಾಗಿ ವರ್ತಿಸಿದ್ದೇನೆ. ನಮ್ಮನ್ನು ಮನೆ ಬಿಟ್ಟು ಹೋಗುವಂತೆ ಮಾಡಿದ್ದರು. ಇಂದು ನೀನು ನನ್ನ ತಾಯಿಯ ಜೀವ ಉಳಿಸಿದ್ದೀಯಾ. ದಯವಿಟ್ಟು ನನ್ನನ್ನು ಕ್ಷಮಿಸು. ಸಿಯಾ ಅವನನ್ನು ಕಾಲಿಗೆ ಬೀಳಲು ಬಿಡಲಿಲ್ಲ. ಒಂದು ಕೈಯಿಂದ ಅವನನ್ನು ಎಬ್ಬಿಸಿದರು. ಅವರ ಮುಖದಲ್ಲಿ ಕೋಪವೂ ಇರಲಿಲ್ಲ, ಸಂತೋಷವೂ ಇರಲಿಲ್ಲ. ಒಬ್ಬ ವೃತ್ತಿಪರ ವೈದ್ಯೆಯ ಶಾಂತ ಭಾವ ಮಾತ್ರ ಇತ್ತು. ಅವರು ಸಮಾಧಾನದಿಂದ ಹೇಳಿದರು: ಮಿಸ್ಟರ್ ವಿಕ್ರಮ್, ದಯವಿಟ್ಟು ನಿಮ್ಮನ್ನು ನೀವು ನಿಯಂತ್ರಿಸಿಕೊಳ್ಳಿ. ಈ ಕ್ಷಣದಲ್ಲಿ ನೀವು ಒಬ್ಬ ರೋಗಿಯ ಸಂಬಂಧಿ. ನಾನು ನಿಮ್ಮ ತಾಯಿಯ ವೈದ್ಯೆ. ಈ ಮಾತು ವಿಕ್ರಮ್ನ ಹೃದಯವನ್ನು ಚೂರಾಗಿಸಿತು. ಅವನಿಗೆ ಅರ್ಥವಾಯಿತು. ಸಿಯಾ ಅವನನ್ನು ಕ್ಷಮಿಸಿರಬಹುದು, ಆದರೆ ಅವನ ಪತಿಯಾಗಿ ಇರುವ ಹಕ್ಕು ಈಗ ಮುಗಿದು ಹೋಗಿತ್ತು. ಸಿಯಾ ಮುಂದುವರಿಸಿದರು: ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿದೆ. ನಿಮ್ಮ ತಾಯಿ ಈಗ ಅಪಾಯದಿಂದ ಪಾರಾಗಿದ್ದಾರೆ. ಅವರನ್ನು ಐಸಿಯುವಿಗೆ ಸ್ಥಳಾಂತರಿಸಲಾಗುತ್ತಿದೆ. ನಾಳೆಯೊಳಗೆ ಅವರಿಗೆ ಪ್ರಜ್ಞೆ ಬರುತ್ತದೆ. ಈ ಮಾತುಗಳನ್ನು ಹೇಳಿ ಅವರು ಫೈಲ್ ಅನ್ನು ನರ್ಸ್ಗೆ ನೀಡಿದರು. ಯಾವುದೇ ಹೆಚ್ಚುವರಿ ಮಾತಿಲ್ಲದೆ ಮತ್ತೆ ಆಪರೇಷನ್ ಥಿಯೇಟರ್ ಕಡೆ ನಡೆದುಹೋದರು. ಅವರ ಆ ಮೌನವೇ ವಿಕ್ರಮ್ಗೆ ಸಿಕ್ಕ ಅತ್ಯಂತ ದೊಡ್ಡ ಶಿಕ್ಷೆಯಾಗಿತ್ತು. ಮರುದಿನ ಬೆಳಿಗ್ಗೆ ಐಸಿಯು ಹೊರಗಿನ ವಾತಾವರಣ ಶಾಂತವಾಗಿತ್ತು. ವಿಕ್ರಮ್ ಮತ್ತು ಅವನ ಕುಟುಂಬದವರು ಅಲ್ಲೇ ಕಾತರದಿಂದ ಕಾಯುತ್ತಿದ್ದರು. ಸ್ವಲ್ಪ ಸಮಯದ ನಂತರ ಸಾವಿತ್ರಿ ದೇವಿಗೆ ನಿಧಾನವಾಗಿ ಪ್ರಜ್ಞೆ ಬರತೊಡಗಿತು. ಅವರ ಕಣ್ಣುಗಳು ಮೆಲ್ಲನೆ ತೆರೆದವು. ಕೊಠಡಿಯ ಬಿಳಿ ಬೆಳಕು ಮತ್ತು ಯಂತ್ರಗಳ ಮೃದುವಾದ ಶಬ್ದ ಕೇಳಿ ತಾವು ಇನ್ನೂ ಬದುಕಿದ್ದೇವೆ ಎಂಬ ಅರಿವು ಅವರಿಗೆ ಆಯಿತು. ಅವರು ದುರ್ಬಲ ಧ್ವನಿಯಲ್ಲಿ ಕರೆದರು: ವಿಕ್ರಮ್. ವಿಕ್ರಮ್ ತಕ್ಷಣ ಅವರ ಬಳಿಗೆ ಓಡಿ ಬಂದು ಕಣ್ಣೀರಿನಿಂದ ಹೇಳಿದ: ಅಮ್ಮ, ನೀವು ಈಗ ಸುರಕ್ಷಿತವಾಗಿದ್ದೀರಿ. ದೇವರ ಕೃಪೆಯಿಂದ ಎಲ್ಲವೂ ಚೆನ್ನಾಗಿದೆ. ಸಾವಿತ್ರಿ ದೇವಿ ಆಶ್ಚರ್ಯದಿಂದ ಕೇಳಿದರು: ನನ್ನ ಶಸ್ತ್ರಚಿಕಿತ್ಸೆ ಮಾಡಿದವರು ಯಾರು? ಬಹಳ ದೊಡ್ಡ ವೈದ್ಯರೆಂದು ಕೇಳಿದ್ದೇನೆ. ಅಷ್ಟರಲ್ಲಿ ಕೊಠಡಿಯ ಬಾಗಿಲು ನಿಧಾನವಾಗಿ ತೆರೆದಿತು. ಡಾಕ್ಟರ್ ಸಿಯಾ ಒಳಗೆ ಪ್ರವೇಶಿಸಿದರು. ಅವರ ಮುಖದಲ್ಲಿ ಎಂದಿನಂತೆ ಶಾಂತ ಮತ್ತು ವೃತ್ತಿಪರ ಭಾವನೆ. ಸಾವಿತ್ರಿ ದೇವಿಯ ದೃಷ್ಟಿ ಅವರ ಮುಖದ ಮೇಲೆ ಬಿದ್ದಿತು. ಮೊದಲಿಗೆ ಅವರಿಗೆ ಅದು ಭ್ರಮೆಯಂತೆ ಅನಿಸಿತು. ಆದರೆ ಗಮನದಿಂದ ನೋಡಿದಾಗ ಅದು ಅವರೇ ಪ್ರತಿದಿನ ಅವಮಾನಿಸುತ್ತಿದ್ದ ಸೊಸೆ ಸಿಯಾ ಎಂಬುದು ಗೊತ್ತಾಯಿತು. ಅವರು ಮಾತೇ ಆಡಲಾರದೆ ಬೆರಗಾದರು. ಕಣ್ಣುಗಳಲ್ಲಿ ನಾಚಿಕೆ ಮತ್ತು ಪಶ್ಚಾತ್ತಾಪ ತುಂಬಿಕೊಂಡಿತು. ನಾವು ಕಸದಂತೆ ಕಂಡಿದ್ದವಳೇ ಇಂದು ನನ್ನ ಜೀವ ಉಳಿಸಿದ್ದಾಳೆ.
ಎಂಬ ಯೋಚನೆ ಅವರನ್ನು ಒಳಗಿನಿಂದಲೇ ಕದರಿತು. ವಿಕ್ರಮ್ ತಲೆ ತಗ್ಗಿಸಿ ನಿಂತಿದ್ದ. ತಾನು ಸಿಯಾಗೆ ಹೇಳಿದ ಪ್ರತಿಯೊಂದು ಕಠಿಣ ಮಾತು ಅವನ ಮನಸ್ಸಿನಲ್ಲಿ ಮರುಕಳಿಸುತ್ತಿತ್ತು. ಸಿಯಾ ಯಾವುದೇ ಭೇದಭಾವವಿಲ್ಲದೆ ರೋಗಿಯ ಆರೋಗ್ಯವನ್ನು ಪರಿಶೀಲಿಸಿದರು. ಯಂತ್ರಗಳ ವರದಿಗಳನ್ನು ಗಮನದಿಂದ ನೋಡಿ ಸಾವಿತ್ರಿ ದೇವಿಯ ಕಡೆ ತಿರುಗಿದರು. ಸಾವಿತ್ರಿ ದೇವಿಯ ಕಣ್ಣುಗಳಿಂದ ಕಣ್ಣೀರು ಹರಿಯತೊಡಗಿತು. ಅವರು ನಡುಗುವ ಧ್ವನಿಯಲ್ಲಿ ಹೇಳಿದರು, ಮಗಳೇ, ನನ್ನನ್ನು ಕ್ಷಮಿಸು. ನಾನು ನಿನ್ನೊಂದಿಗೆ ತುಂಬಾ ಕೆಟ್ಟದಾಗಿ ವರ್ತಿಸಿದೆ. ನಿನ್ನನ್ನು ಮನೆಯಿಂದ ಹೊರಹಾಕಿದೆ. ಆದರೆ ನೀನು ನನ್ನ ಜೀವ ಉಳಿಸಿದೆ. ಸಿಯಾ ಮೃದುವಾಗಿ ನಗುತ್ತಾ ಉತ್ತರಿಸಿದರು, ಅಮ್ಮ, ಒಬ್ಬ ವೈದ್ಯೆಯ ಧರ್ಮ ರೋಗಿಯ ಜೀವ ಉಳಿಸುವುದು. ನೀವು ನನ್ನ ರೋಗಿ. ನಾನು ನನ್ನ ಕರ್ತವ್ಯವನ್ನು ಮಾತ್ರ ನಿರ್ವಹಿಸಿದ್ದೇನೆ. ಈ ಮಾತು ಕೇಳಿ ಸಾವಿತ್ರಿ ದೇವಿ ಇನ್ನಷ್ಟು ಅತ್ತರು. ವಿಕ್ರಮ್ನ ಕಣ್ಣಲ್ಲೂ ನೀರು ತುಂಬಿತು. ಸಿಯಾ ತಮ್ಮ ಜೇಬಿನಿಂದ ಟಿಶ್ಯೂ ತೆಗೆದು ಸಾವಿತ್ರಿ ದೇವಿಗೆ ನೀಡಿದರು. ಅವರ ಈ ಮಾನವೀಯತೆ ಆ ಮನೆಯ ಅಹಂಕಾರವನ್ನು ಸಂಪೂರ್ಣವಾಗಿ ಮುರಿದು ಹಾಕಿತು. ಸಿಯಾ ಶಾಂತವಾದರೂ ದೃಢವಾದ ಧ್ವನಿಯಲ್ಲಿ ಹೇಳಿದರು, ಸಾವಿತ್ರಿ ಅಮ್ಮ, ಮನುಷ್ಯನ ನಿಜವಾದ ಗುರುತು ಅವನ ಪದವಿ, ಹಣ ಅಥವಾ ಕುಟುಂಬದ ಹೆಸರಲ್ಲ. ಅವನ ನಿಜವಾದ ಗುರುತು ಅವನ ವ್ಯಕ್ತಿತ್ವ, ಅವನ ನಡತೆ ಮತ್ತು ಅವನ ಒಳ್ಳೆಯ ಮನಸ್ಸು. ನೀವು ನನ್ನ ಸರಳತೆಯನ್ನು ನನ್ನ ದುರ್ಬಲತೆ ಎಂದುಕೊಂಡಿರಿ. ಆದರೆ ನೆನಪಿಟ್ಟುಕೊಳ್ಳಿ, ಸರಳತೆ ಎಂದಿಗೂ ದುರ್ಬಲತೆ ಅಲ್ಲ. ಅದು ಎಲ್ಲರಿಗೂ ಸಾಧ್ಯವಾಗದ ದೊಡ್ಡ ಶಕ್ತಿ. ಈ ಮಾತುಗಳು ಅವರ ಹೃದಯಕ್ಕೆ ನೇರವಾಗಿ ತಾಕಿದವು. ವಿಕ್ರಮ್ ಕೈಮುಗಿದು ಹೇಳಿದ, ಸಿಯಾ, ನಾನು ನಿನ್ನೊಂದಿಗೆ ತುಂಬಾ ದೊಡ್ಡ ಅನ್ಯಾಯ ಮಾಡಿದ್ದೇನೆ. ನನ್ನ ಅಹಂಕಾರವೇ ನನ್ನ ಕಣ್ಣು ಮುಚ್ಚಿಸಿತ್ತು. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಮತ್ತೆ ನನ್ನ ಹೆಂಡತಿಯಾಗಿ ಮನೆಗೆ ಬಾ. ಸಿಯಾ ಅವನ ಮಾತನ್ನು ಶಾಂತವಾಗಿ ಕೇಳಿದರು. ಅವರ ಕಣ್ಣಲ್ಲಿ ಈಗ ಯಾವುದೇ ನೋವು ಇರಲಿಲ್ಲ. ಕೇವಲ ಆಳವಾದ ನೆಮ್ಮದಿ ಮಾತ್ರ ಇತ್ತು. ಅವರು ನಿಧಾನವಾಗಿ ಹೇಳಿದರು, ವಿಕ್ರಮ್, ನಾನು ನಿನ್ನನ್ನು ಕ್ಷಮಿಸಿದ್ದೇನೆ. ಏಕೆಂದರೆ ಪ್ರತೀಕಾರ ನನ್ನ ಸ್ವಭಾವವಲ್ಲ. ಆದರೆ ನೀನು ನನ್ನನ್ನು ಅನಕ್ಷರಸ್ಥೆ ಎಂದು ಹೇಳಿ ಮನೆಯಿಂದ ಹೊರಹಾಕಿದ ದಿನವೇ ನಮ್ಮ ಸಂಬಂಧ ಮುಗಿದುಹೋಯಿತು. ನಾನು ಈಗ ನನ್ನ ಜೀವನದಲ್ಲಿ ಮುಂದೆ ಸಾಗಿದ್ದೇನೆ. ಈ ಮಾತು ಕೇಳಿ ವಿಕ್ರಮ್ ಸಂಪೂರ್ಣವಾಗಿ ಕುಸಿದುಬಿಟ್ಟ. ಸಿಯಾ ಅವನನ್ನು ಕ್ಷಮಿಸಿದ್ದಾರೆ. ಆದರೆ ಅವರ ಜೀವನಕ್ಕೆ ಮರಳಿ ಬರುವ ಅವಕಾಶ ಶಾಶ್ವತವಾಗಿ ಕಳೆದುಹೋಗಿತ್ತು. ಸಿಯಾ ರೋಗಿಯ ವರದಿಯನ್ನು ಮತ್ತೊಮ್ಮೆ ಪರಿಶೀಲಿಸಿ ನರ್ಸ್ಗೆ ಅಗತ್ಯ ಸೂಚನೆಗಳನ್ನು ನೀಡಿದರು. ನಂತರ ಸಾವಿತ್ರಿ ದೇವಿ ಮತ್ತು ವಿಕ್ರಮ್ ಅವರ ಕಡೆ ನೋಡಿ ಹೇಳಿದರು, ನಾನು ಹೊರಡುತ್ತೇನೆ. ನಿಮ್ಮಿಬ್ಬರೂ ಆರೋಗ್ಯದ ಕಡೆ ಗಮನ ಕೊಡಿ. ಅಮ್ಮ, ನೀವು ಬೇಗ ಸಂಪೂರ್ಣ ಗುಣಮುಖರಾಗುತ್ತೀರಿ. ಅವರು ತಿರುಗಿ ಕೊಠಡಿಯಿಂದ ಹೊರಟರು. ಅವರು ಹೊರಟ ಬಳಿಕ ಕೊಠಡಿಯಲ್ಲಿ ವಿಚಿತ್ರ ಮೌನ ಆವರಿಸಿತು. ಸಾವಿತ್ರಿ ದೇವಿ ಮತ್ತು ವಿಕ್ರಮ್ ಇಬ್ಬರೂ ಅವರತ್ತ ನೋಡುತ್ತಲೇ ನಿಂತಿದ್ದರು. ಅವರ ಮನಸ್ಸುಗಳಲ್ಲಿ ಈಗ ನಿಜವಾದ ಪಶ್ಚಾತ್ತಾಪ ಮಾತ್ರ ಉಳಿದಿತ್ತು. ಸಿಯಾ ಆಸ್ಪತ್ರೆಯ ಉದ್ದನೆಯ ದಾರಿಯಲ್ಲಿ ಆತ್ಮವಿಶ್ವಾಸದಿಂದ ನಡೆದು ಹೋಗುತ್ತಿದ್ದರು. ಅವರ ಮುಖದಲ್ಲಿ ಅಹಂಕಾರವಿರಲಿಲ್ಲ. ಅಪಾರವಾದ ಶಾಂತಿ ಮಾತ್ರ ಇತ್ತು. ಅವರು ತಮ್ಮ ತಂದೆಯ ಬೋಧನೆಯನ್ನು ಸತ್ಯವೆಂದು ಸಾಬೀತುಪಡಿಸಿದ್ದರು. ನಿಜವಾದ ಶಕ್ತಿ ಆರ್ಭಟದಲ್ಲಲ್ಲ, ಪ್ರತಿಭೆ, ತಾಳ್ಮೆ ಮತ್ತು ಒಳ್ಳೆಯತನದಲ್ಲಿದೆ ಎಂಬುದನ್ನು ಜಗತ್ತಿಗೆ ತೋರಿಸಿದ್ದರು. ನಗರದ ಅತ್ಯಂತ ದೊಡ್ಡ ವೈದ್ಯೆಯಾಗಿದ್ದರು. ಅವರು ಇನ್ನೂ ಅದೇ ಸರಳತೆ ಮತ್ತು ವಿನಯವನ್ನು ಉಳಿಸಿಕೊಂಡಿದ್ದರು. ಆಸ್ಪತ್ರೆಯಿಂದ ಹೊರಬಂದಾಗ ಸೂರ್ಯನ ಚಿನ್ನದ ಕಿರಣಗಳು ಅವರ ಮುಖದ ಮೇಲೆ ಬೀಳುತ್ತಿದ್ದವು. ಅವರಿಗೆ ತಮ್ಮ ತಂದೆ ಆಕಾಶದಿಂದ ನಗುತ್ತಿರುವಂತೆ ಅನಿಸಿತು. ಮನಸ್ಸಿನಲ್ಲೇ ಅವರು ಹೇಳಿದರು, ಅಪ್ಪಾ, ನಿಮ್ಮ ಮಗಳು ನಿಮ್ಮ ಹೆಸರನ್ನು ಗೌರವದಿಂದ ಉಳಿಸಿಕೊಂಡಿದ್ದಾಳೆ. ಇನ್ನೊಂದು ಕಡೆ ಆಸ್ಪತ್ರೆಯ ಕೊಠಡಿಯಲ್ಲಿ ಸಾವಿತ್ರಿ ದೇವಿ ಮತ್ತು ವಿಕ್ರಮ್ ತಮ್ಮ ತಪ್ಪಿಗಾಗಿ ಕಣ್ಣೀರು ಸುರಿಸುತ್ತಿದ್ದರು. ಅವರು ತಳ್ಳಿಹಾಕಿದ್ದವಳೇ ಇಂದು ಅವರ ಜೀವ ಉಳಿಸಿದ್ದಳು. ಸಾವಿತ್ರಿ ದೇವಿ ಅಳುತ್ತಾ ಹೇಳಿದರು, ಮಗನೇ, ನಮ್ಮ ಅಹಂಕಾರದಿಂದ ನಾವು ಒಂದು ಅಮೂಲ್ಯ ರತ್ನವನ್ನು ಕಳೆದುಕೊಂಡೆವು. ಅವಳು ಓದಿಲ್ಲದವಳು ಎಂದುಕೊಂಡೆವು. ಆದರೆ ನಿಜವಾಗಿ ಅಜ್ಞಾನಿಗಳಾಗಿದ್ದದ್ದು ನಾವೇ. ಮನುಷ್ಯನ ಹೃದಯ ಮತ್ತು ಅವನ ಒಳ್ಳೆಯತನವನ್ನು ನೋಡುವುದನ್ನೇ ನಾವು ಕಲಿತಿರಲಿಲ್ಲ. ವಿಕ್ರಮ್ ತಲೆ ತಗ್ಗಿಸಿ ಹೇಳಿದ, ಹೌದು ಅಮ್ಮ, ನಾವು ಸಿಯಾದ ಸರಳತೆಯನ್ನು ಅವಳ ದುರ್ಬಲತೆ ಎಂದುಕೊಂಡೆವು. ಇಂದು ನನಗೆ ಅರ್ಥವಾಗಿದೆ, ನಿಜವಾದ ಶ್ರೀಮಂತಿಕೆ ಹಣದಲ್ಲಲ್ಲ, ಒಳ್ಳೆಯ ಮನಸ್ಸಿನಲ್ಲಿ ಇದೆ. ಈ ಕಥೆಯ ಸಾರಾಂಶ. ಈ ಕಥೆ ನಮಗೆ ಒಂದು ಮಹತ್ವದ ಪಾಠ ಕಲಿಸುತ್ತದೆ. ಯಾವ ವ್ಯಕ್ತಿಯನ್ನು ಅವನ ಉಡುಪು, ಸರಳತೆ, ಹಣ ಅಥವಾ ಹೊರಗಿನ ಆರ್ಭಟವನ್ನು ನೋಡಿ ಅಳೆಯಬಾರದು. ಮನುಷ್ಯನ ನಿಜವಾದ ಮೌಲ್ಯವನ್ನು ಅವನ ವ್ಯಕ್ತಿತ್ವ, ಒಳ್ಳೆಯ ಮನಸ್ಸು ಮತ್ತು ಕರ್ಮಗಳು ನಿರ್ಧರಿಸುತ್ತವೆ. ಸಿಯಾ ಸಾಬೀತುಪಡಿಸಿದಳು, ಸರಳತೆ ಎಂದಿಗೂ ದುರ್ಬಲತೆ ಅಲ್ಲ. ಮಣ್ಣಿಗೆ ನಂಟಾಗಿರುವವರೇ ಒಂದು ದಿನ ಆಕಾಶದ ಎತ್ತರ ತಲುಪುತ್ತಾರೆ. ಅತ್ತೆಯ ಮನೆಯವರು ಓದಿಲ್ಲದವಳೆಂದು ಮನೆಯಿಂದ ಹೊರಹಾಕಿದ ಸೊಸೆಯೇ ನಗರದ ಅತ್ಯಂತ ಪ್ರಸಿದ್ಧ ವೈದ್ಯೆಯಾಗಿ ಹೊರಹೊಮ್ಮಿದಳು. ಈ ಘಟನೆ ನಮ್ಗೆ ಇನ್ನೊಂದು ಸತ್ಯವನ್ನು ನೆನಪಿಸುತ್ತದೆ. ಅಹಂಕಾರ ಯಾವಾಗಲೂ ತಲೆ ತಗ್ಗಿಸುತ್ತದೆ, ಆದರೆ ಒಳ್ಳೆಯ ಕರ್ಮಗಳು ಎಂದಿಗೂ ವ್ಯರ್ಥವಾಗುವುದಿಲ್ಲ. ಆದ್ದರಿಂದ ಜೀವನದಲ್ಲಿ ಯಾರನ್ನು ಚಿಕ್ಕವರು ಅಥವಾ ದುರ್ಬಲರು ಎಂದು ಎಂದಿಗೂ ಭಾವಿಸಬೇಡಿ. ನಿಮ್ಮ ಮುಂದೆ ಸರಳವಾಗಿ ನಿಂತಿರುವ ವ್ಯಕ್ತಿಯೇ ನಿಮ್ಮ ಕಲ್ಪನೆಗೂ ಮೀರಿದ ಮಹಾನ್ ವ್ಯಕ್ತಿಯಾಗಿರಬಹುದು. ಸಿಯಾ ಅವರ ಕಥೆ ನಮಗೆ ಹೇಳುವುದು, ನಿಜವಾದ ಯಶಸ್ಸು ಗದ್ದಲ ಮಾಡುವುದರಲ್ಲಿ ಇಲ್ಲ. ಮೌನವಾಗಿ ನಮ್ಮ ಕರ್ಮಗಳೇ ನಮ್ಮ ಪರವಾಗಿ ಮಾತನಾಡುವಂತೆ ಬದುಕುವುದರಲ್ಲಿ ಇದೆ. ನಿಮ್ಮ ಉದ್ದೇಶ ಶುದ್ಧವಾಗಿದ್ದರೆ,
ನಿಮ್ಮ ಕೆಲಸದಲ್ಲಿ ಪ್ರಾಮಾಣಿಕತೆ ಇದ್ದರೆ ಜಗತ್ತಿನ ಯಾವುದೇ ಶಕ್ತಿಗೂ ನಿಮ್ಮ ಹಕ್ಕನ್ನು ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಧನ್ಯವಾದಗಳು.